ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಂಥ ವಿದ್ಯಮಾನಗಳು ಪ್ರಜಾಪ್ರಭುತ್ವ ದೇಶಗಳಲ್ಲಿ, ಒಂದು ಶಿಸ್ತಿನ ಸೇನೆ ಇರೋ ದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಬಾಂಗ್ಲಾದೇಶ, ಪಾಕಿಸ್ತಾನದಂತಹ ದೇಶಗಳಲ್ಲಿ ಇಂಥ ಘಟನೆಗಳು ನಡೀದೇ ಇರೋದಕ್ಕೂ ಸಾಧ್ಯ ಇಲ್ಲ. ಇರಲಿ, ಈಗ ನಿಮಗೊಂದು ಜನರಲ್ ನಾಲೆಡ್ಜ್ ಪ್ರಶ್ನೆ ಇದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಈಗ ಯಾರು? ಆಸಿಮ್ ಮುನೀರು ಇನ್ಯಾರು ಅಂತ ನೀವು ಥಟ್ ಅನ್ನೋ ಹಾಗೆ ಉತ್ತರ ಕೊಟ್ಟು ಬಿಡ್ತೀರಿ, ನನಗೆ ಗೊತ್ತು. ಆದರೆ ಅದೇ ನಿಮ್ಮ ಉತ್ತರ ಆದರೆ ಟೆಕ್ನಿಕಲಿ ಅದು ತಪ್ಪು ಉತ್ತರ. ಯಾಕೆಂದರೆ ಆಸಿಮ್ ಮುನೀರ್ನ ಅಧಿಕಾರಾವಧಿ ನವೆಂಬರ್ 29ಕ್ಕೆ ಮುಕ್ತಾಯಗೊಂಡಿದೆ. ಅದನ್ನು ಎಕ್ಸ್ಟೆಂಡ್ ಮಾಡಿ ಆತನನ್ನು ಸೇನೆಯ ಸರ್ವೋಚ್ಚ ನಾಯಕ ಅಂತ ಘೋಷಣೆ ಮಾಡಬೇಕಿತ್ತು. ಅಂಥದ್ದೊಂದು ಆದೇಶಕ್ಕೆ ಸಹಿ ಹಾಕಬೇಕಾಗಿದ್ದು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಸದ್ಯಕ್ಕೆ ಪಾಕಿಸ್ತಾನದಲ್ಲಿಲ್ಲ. ಆತ ತಾನೇ ಓಡ್ ಹೋಗಿದಾನೋ ಅಥವಾ ಬ್ಯಾಕ್ಡೋರ್ ನೆಗೋಸಿಯೇಷನ್ಸ್ನ ಕಾರಣಕ್ಕೆ ಸ್ವಲ್ಪ ದಿನ ದೇಶ ಬಿಟ್ಟು ಹೊರ ಕೂತು ಮುನೀರನ್ನ ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾನೋ, ಅಥವಾ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರಲ್ಲ, ಹಾಗೇನಾದರೂ ಮುನೀರ್ ಕಾಟದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಲಂಡನ್ಗೆ ಹೋಗಿ ಕೂತಿದ್ದಾನೋ ಗೊತ್ತಾಗ್ತಾ ಇಲ್ಲ. ಆದರೆ ಪ್ರಧಾನಿ ಶಹಬಾಜ್ ಲಂಡನ್ಗೆ ಓಡ್ ಹೋಗಿದ್ದಾನೆ. ಹೀಗಾಗಿ ಪಾಕಿಸ್ತಾನಕ್ಕೀಗ ಅಧಿಕೃತವಾದ ಸೇನಾ ಮುಖ್ಯಸ್ಥ ಇಲ್ಲ. ಇನ್ನು ಮುನೀರ್ ಅವಧಿ ಮುಗಿದಿದೆ. ಹೀಗಾಗಿ ಆತನನ್ನ ನಿವೃತ್ತ ಅಂತ ಪರಿಗಣಿಸಬೇಕಾ ಗೊತ್ತಾಗ್ತಾ ಇಲ್ಲ. ಅವಧಿ ಮುಗಿದ್ರೂ ಮುನೀರ್ ಇನ್ನೂ ಕಚೇರಿ ಬಿಟ್ಟು ಎದ್ದು ಹೋಗಿಲ್ಲ. ಹೀಗಾಗಿ ಆತನನ್ನ ಇನ್ನೂ ಸೇನಾ ಮುಖ್ಯಸ್ಥ ಅಂತಲೇ ಕಾಣಬೇಕಾ? ಅದು ಕೂಡ ಅಲ್ಲಿನ ಜನಕ್ಕೆ, ಸೇನೆಗೆ, ಆಡಳಿತಕ್ಕೆ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಪಾಕಿಸ್ತಾನದ ಸೇನೆ ಒಂಥರ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನದ ಲಾಹೋರ್, ರಾವಲ್ಪಿಂಡಿಗಳಲ್ಲಿ 144 ಘೋಷಣೆ ಮಾಡಲಾಗಿದೆ. ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ ಮತ್ತು ಇಮ್ರಾನ್ ಖಾನ್ ಬೆಂಬಲಿಗರು ಮಾಜಿ ಪ್ರಧಾನಿಯನ್ನ ಇಟ್ಟಿರುವ ಜೈಲಿನ ಕಡೆಗೆ ನಡೀತಾ ಇದ್ದಾರೆ. ಇನ್ನು ಬಲೂಚಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅನ್ನೋ ಕಾರಣವನ್ನು ಕೊಟ್ಟು ಪಾಕಿಸ್ತಾನವನ್ನು ಬಾಯ್ಕಾಟ್ ಮಾಡಬೇಕು ಅನ್ನೋ ದೊಡ್ಡ ಕೂಗು ಕೇಳಿ ಬರ್ತಾ ಇದೆ. ಫಿನ್ಲ್ಯಾಂಡ್ನಂತಹ ದೇಶ ಪಾಕಿಸ್ತಾನದಲ್ಲಿನ ತನ್ನ ರಾಯಭಾರ ಕಚೇರಿಯನ್ನು ಮುಚ್ಚೋ ನಿರ್ಧಾರವನ್ನು ಪ್ರಕಟಿಸಿದೆ. ಯುರೋಪಿಯನ್ ಯೂನಿಯನ್ ಪಾಕಿಸ್ತಾನದ ಜೊತೆಗಿನ ವ್ಯಾಪಾರ ಸಂಬಂಧಗಳನ್ನು ನಿಲ್ಲಿಸುವ ಮಾತಾಡ್ತಾ ಇದೆ. ವಿಶ್ವಸಂಸ್ಥೆ ಪಾಕಿಸ್ತಾನದಲ್ಲಿ ಸೇನಾ ಮುಖ್ಯಸ್ಥನಿಗೆ ಕೊಡೋದಿಕ್ಕೆ ಹೋಗ್ತಾ ಇರುವ ವಿಶೇಷ ಅಧಿಕಾರಗಳ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದೆ. ಇದೆಲ್ಲದರ ನಡುವೆ ಅಲ್ಲಿನ ಪ್ರಧಾನಿ ದೇಶ ಬಿಟ್ಟು ಲಂಡನ್ಗೆ ಹೋಗಿ ಕೂತಿದ್ದಾನೆ. ಆತ ಬೇಕಂತಲೇ ಹಂಗೆ ಮಾಡಿದಾನೆ ಅಂತ ಅಲ್ಲಿನ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಪಾಕಿಸ್ತಾನದ ಗಾಡ್ ಫಾದರ್ ಡೊನಾಲ್ಡ್ ಟ್ರಂಪ್ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡು ಕಾಣ್ತಾ ಇಲ್ಲ. ಹಾಗಾದರೆ ಏನಾಗ್ತಾ ಇದೆ ಪಾಕಿಸ್ತಾನದಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಪಾಕಿಸ್ತಾನದ ಸಚಿವನೊಬ್ಬ ಬ್ಲಡ್ ಅಂಡ್ ಬಿಸ್ನೆಸ್ ಎರಡು ಒಟ್ಟೊಟ್ಟಿಗೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟ. ಇಲ್ಲಿ ಪಾಕಿಗಳಿಗೆ ಅವರು ಸ್ವಂತದ್ದು ಅಂತ ಏನು ಇರೋದಕ್ಕೆ ಸಾಧ್ಯನೇ ಇಲ್ಲ. ಈ ಹಿಂದೆ ಪಾಕಿಸ್ತಾನದ ವಿಷಯದಲ್ಲಿ ಭಾರತ ಈ ಮಾತನಾಡಿತ್ತು, ನೀವು ಭಯೋತ್ಪಾದನೆಯನ್ನ ಮಾಡ್ತಾ ಇದ್ದೀರಿ, ಹೀಗಾಗಿ ನಿಮ್ಮ ಜೊತೆ ವ್ಯಾಪಾರವನ್ನು ನಾವು ಮಾಡೋದಿಲ್ಲ, ಬ್ಲಡ್ ಅಂಡ್ ಬಿಸ್ನೆಸ್ ಒಟ್ಟೊಟ್ಟಿಗೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾರತ ಈ ಹಿಂದೆ ಹೇಳಿತ್ತು. ಈಗ ಅದೇ ಮಾತನ್ನ ಪಾಕಿಸ್ತಾನ ಅಫ್ಘಾನಿಸ್ತಾನಕ್ಕೆ ಹೇಳಿದೆ. ನೀವು TTPಯನ್ನು ನಿಯಂತ್ರಿಸ್ತಾ ಇಲ್ಲ, ಹೀಗಾಗಿ ನಿಮ್ಮ ಜೊತೆ ನಾವು ವ್ಯಾಪಾರ ಮಾಡೋದಿಲ್ಲ. ಅವರು ಹೀಗೆ ಹೇಳಿದಾಗ ಒಂದು ಕ್ಷಣ ಅಫ್ಘಾನಿಸ್ತಾನ ಚಿಂತೆಗೆ ಬಿತ್ತೇನೋ ನಿಜ. ಆದರೆ ಪಾಕಿಸ್ತಾನ ಹೀಗೆ ಪದೇ ಪದೇ ಬ್ಲಾಕ್ ಮೇಲ್ ಮಾಡ್ತಲೇ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಅಫ್ಘಾನಿಸ್ತಾನ ಈಗ ತಾನೇ ಪಾಕಿಸ್ತಾನದ ಗಡಿಗಳನ್ನು ಮುಚ್ಚಿದೆ. ನಿಮ್ಮ ಜೊತೆ ವ್ಯಾಪಾರ ನಮಗೂ ಬೇಡ, ನಾಳೆ ನೀವು ಬಂದರೂ ನಿಮ್ಮನ್ನು ನಾವು ಬಿಟ್ಕೊಳ್ಳೋದಿಲ್ಲ ಅಂತ ಹೇಳಿರೋ ಅಫ್ಘಾನಿಸ್ತಾನ ವ್ಯಾಪಾರಕ್ಕಾಗಿ ಭಾರತದ ಕಡೆಗೆ ಕೈ ಚಾಚಿದೆ. ಪರಿಣಾಮ ಅಫ್ಘಾನಿಸ್ತಾನ ಹಾಗೂ ಭಾರತದ ನಡುವಿನ ವ್ಯಾಪಾರ ವಹಿವಾಟಿನ ಮೊತ್ತ ಈಗ $1 ಬಿಲಿಯನ್ ದಾಟುವ ಸಾಧ್ಯತೆಗಳು ಕಾಣ್ತಾ ಇವೆ. ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಬರ್ತಾ ಇದ್ದ ಸರಕು ಸರಂಜಾಮುಗಳು ನಿಂತು ಹೋಗಿವೆ. ಪಾಕಿಸ್ತಾನದಿಂದ ಅಫ್ಘಾನಿಸ್ತಾನಕ್ಕಂತೂ ಏನೂ ಹೋಗ್ತಾ ಇಲ್ಲ. ಅಲ್ಲಿನ ಅಕ್ಕಿ ಖರೀದಿಯನ್ನು ಅಫ್ಘಾನರು ನಿಲ್ಲಿಸಿದ್ದಾರೆ. ಔಷಧಗಳು ಪಾಕಿಸ್ತಾನದಿಂದ ಹೋಗ್ತಾ ಇದ್ವು, ಈಗ ಅವುಗಳನ್ನು ಭಾರತ ಮತ್ತು ರಷ್ಯಾದಿಂದ ಅವರು ತರಿಸ್ಕೊಳ್ತಾ ಇದ್ದಾರೆ. ಇಂಥ ಸ್ಥಿತಿಯಲ್ಲಿ ಪಾಕಿಸ್ತಾನ ಏನು ಮಾಡಬೇಕು? ಪಾಕಿಸ್ತಾನದ ವರ್ತಕರು ವ್ಯಾಪಾರ ಇಲ್ಲದೆ ಆಕಾಶ ನೋಡಿಕೊಂಡು ಕೂತಿದ್ದಾರೆ. ಅಲ್ಲಿ ತರಕಾರಿ, ಹಣ್ಣುಗಳು ಕೊಳತು ಹೋಗ್ತಾ ಇವೆ. ಇನ್ನು ಅಫ್ಘಾನಿಸ್ತಾನ ಪಾಕಿಸ್ತಾನದ ಕರಾಚಿ ಬಂದರಿನ ಮೂಲಕ ಮಾಡ್ತಾ ಇದ್ದ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಿಲ್ಲಿಸಿ ಈಗ ಅದನ್ನ ಇರಾನಿನ ಚಾಬಹಾರ್ ಬಂದರಿನ ಮೂಲಕ ಮಾಡ್ತಾ ಹೋಗ್ತಾ ಇದೆ. ಹೀಗೆ ಅಫ್ಘಾನರು ಪಾಕಿಗಳನ್ನ ಬಾಯ್ಕಾಟ್ ಮಾಡಿದ ಸಂದರ್ಭದಲ್ಲೇ ಬ್ರಿಟನ್ನ ಸಂಸತ್ತಲ್ಲಿ ಪಾಕಿಸ್ತಾನದ ಬಗ್ಗೆ ಚರ್ಚೆಗಳಾಗಿವೆ. ಅಲ್ಲಿನ ಲೇಬರ್ ಪಾರ್ಟಿಯ ಹಿರಿಯ ನಾಯಕ ಮತ್ತು ಸಂಸದ ಜಾನ್ ಮ್ಯಾಕ್ಡೊನಾಲ್ಡ್ ಪಾಕಿಸ್ತಾನ ಬಲೂಚಿಸ್ತಾನದಲ್ಲಿ ಮಾಡ್ತಾ ಇರೋ ಮಾನವ ಹಕ್ಕುಗಳ ದಮನದ ಬಗ್ಗೆ ದನಿ ಎತ್ತಿದ್ದಾರೆ. ಅಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಅತ್ಯಂತ ನಿಗೂಢವಾಗಿ ಕಾಣೆಯಾಗ್ತಾ ಇದ್ದಾರೆ. ಮಾನವ ಹಕ್ಕುಗಳನ್ನ ಕಾಪಾಡೋದಕ್ಕೆ ಸಾಧ್ಯವಾಗದ ತನ್ನ ಸೇನೆಯನ್ನ ಬಳಸಿಕೊಂಡು ಮಾನವ ಹಕ್ಕುಗಳನ್ನ ದಮನ ಮಾಡೋ ದೇಶದ ಜೊತೆ ನಾವು ಯಾವುದೇ ರೀತಿಯ ವ್ಯಾಪಾರ, ಆರ್ಥಿಕ ಮತ್ತು ಇನ್ನಿತರ ಸಂಬಂಧಗಳನ್ನು ಇಟ್ಟುಕೋಬಾರದು, ಪಾಕಿಸ್ತಾನವನ್ನ ಬಾಯ್ಕಾಟ್ ಮಾಡಬೇಕು ಅಂತ ಜಾನ್ ಮ್ಯಾಕ್ಡೊನಾಲ್ಡ್ ಅಬ್ಬರಿಸಿದ್ದಾರೆ. ಅವರ ಈ ದನಿಗೆ ಬ್ರಿಟನ್ನಿನ ಸಾಕಷ್ಟು ಸಂಸದರು ಕೂಡ ದನಿಗೂಡಿಸಿದ್ದಾರೆ. ಇನ್ನು ಫಿನ್ಲ್ಯಾಂಡ್
ಮೊನ್ನೆ ಪಾಕಿಸ್ತಾನದಲ್ಲಿನ ತನ್ನ ರಾಯಭಾರ ಕಚೇರಿಯನ್ನೇ ಮುಚ್ಚಿಬಿಡುವ ನಿರ್ಧಾರವನ್ನು ಕೈಗೊಂಡಿದೆ. ಪಾಕಿಸ್ತಾನದಲ್ಲಿ ನಮಗೆ ಮಾಡೋದಿಕ್ಕಂಥ ದೊಡ್ಡ ಕೆಲಸಗಳಿಲ್ಲ, ಅಲ್ಲಿ ನಮ್ಮ ವ್ಯಾಪಾರ ವಹಿವಾಟುಗಳು ಕೂಡ ದೊಡ್ಡ ಪ್ರಮಾಣದಲ್ಲಿಲ್ಲ. ಇನ್ನು ಪಾಕಿಸ್ತಾನ ಅನ್ನೋದು ಪ್ರಜಾಪ್ರಭುತ್ವದಿಂದ ಡಿಕ್ಟೇಟರ್ ಪಾಲನೆಯ ಕಡೆಗೆ ಸರಿದು ಹೋಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಹೀಗಾಗಿ ಆ ದೇಶದಲ್ಲಿನ ನಮ್ಮ ರಾಯಭಾರ ಕಚೇರಿಯನ್ನು ನಾವು ಮುಚ್ಚುತ್ತೀವಿ ಅಂತ ಫಿನ್ಲ್ಯಾಂಡ್ ಹೇಳ್ತಾ ಇದೆ. ಹಾಗೆ ಯುರೋಪಿಯನ್ ಯೂನಿಯನ್ ಕೂಡ ಪಾಕಿಸ್ತಾನದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆಯ ಬಗ್ಗೆ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಹಾಗೆ ಪಾಕ್ ಸಂಸತ್ತು ಇತ್ತೀಚೆಗಷ್ಟೇ ಅಂಗೀಕರಿಸಿರುವ 27ನೇ ತಿದ್ದುಪಡಿ ವಿಧೇಯಕದ ಬಗ್ಗೆ ಕೂಡ ಯುರೋಪಿಯನ್ ಯೂನಿಯನ್ ಹಾಗೂ ವಿಶ್ವಸಂಸ್ಥೆ ಎರಡೂ ಆತಂಕವನ್ನು ವ್ಯಕ್ತಪಡಿಸಿವೆ. ಗೆಳೆಯರೆ, 27ನೇ ತಿದ್ದುಪಡಿ ಅಂದ್ರೆ ಏನು ಅನ್ನೋದನ್ನ ನಿಮಗೆ ಹಿಂದಿನ ವಿಡಿಯೋ ಒಂದರಲ್ಲಿ ಹೇಳಿದ್ದೆ. ಅಲ್ಲಿ ಈ ತಿದ್ದುಪಡಿಯಿಂದ ಸೇನಾ ಮುಖ್ಯಸ್ಥನ ಅಧಿಕಾರ ಮತ್ತಷ್ಟು ಹೆಚ್ಚಾಗುತ್ತೆ. CDF ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಫೋರ್ಸ್ ಅನ್ನೋ ಒಂದು ಹುದ್ದೆ ಅಲ್ಲಿ ಸೃಷ್ಟಿಯಾಗಿದೆ. ಇಷ್ಟು ದಿನ ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಇದ್ರೂ ಕೂಡ ಸೇನಾ ನಾಯಕರದ್ದೇ ಅಧಿಕಾರ ನಡೀತಾ ಇತ್ತು. ಈಗ 27ನೇ ತಿದ್ದುಪಡಿ ಈ ಸೇನಾ ನಾಯಕನ ಅನಧಿಕೃತ ಅಧಿಕಾರಕ್ಕೆ ಸಂವಿಧಾನದ ಮಾನ್ಯತೆಯನ್ನು ಕೊಡಿಸಿಕೊಡುತ್ತೆ. ಅಲ್ಲಿನ ನ್ಯಾಯಾಂಗದ ಅಧಿಕಾರಗಳು ಮೊಟಕುಗೊಳ್ಳುತ್ತವೆ. ಹಾಗೆ ರಾಜ್ಯಗಳ ಅಧಿಕಾರಗಳು ಕೂಡ ಕಡಿಮೆ ಆಗುತ್ತವೆ. ಇನ್ನು ಪ್ರಧಾನಮಂತ್ರಿ, ಅಧ್ಯಕ್ಷ, ಸಚಿವ ಸಂಪುಟ ಎಲ್ಲ ಇದ್ರೂ ಕೂಡ ಅವರೆಲ್ಲ ಈ CDF ನ ಮಾತನ್ನ ಕೇಳಬೇಕಾಗಿ ಬರುತ್ತೆ. ಈ ತಿದ್ದುಪಡಿಯನ್ನ ವಿರೋಧಿಸಿ ತಿದ್ದುಪಡಿಯ ಮೂಲಕ ನ್ಯಾಯಾಂಗದ ಅಧಿಕಾರವನ್ನ ಕಿತ್ತುಕೊಳ್ಳಲಾಗ್ತಿದೆ ಅಂತ ಆರೋಪಿಸಿ ಅಲ್ಲಿನ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ನ ನ್ಯಾಯಾಧೀಶರು ರಾಜೀನಾಮೆಗಳನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಮ್ರಾನ್ ಖಾನ್ ಬಿಡುಗಡೆಗಾಗಿ ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೀತಾ ಇವೆ. ಇಂಥ ಸಂದರ್ಭದಲ್ಲಿ ದೇಶದ ಪ್ರಧಾನಿ ಅಲ್ಲಿರಬೇಕು, ತನ್ನ ದೇಶದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು. ಆದರೆ ಈ ಬಾರಿ ಪರಿಸ್ಥಿತಿ ಹೇಗಿದೆ ಅಂದರೆ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಪಾಕಿಸ್ತಾನವನ್ನು ಬಿಟ್ಟು ಲಂಡನ್ ತಲುಪಿಕೊಂಡಿದ್ದಾನೆ. ಗೆಳೆಯರೆ, ಮೊನ್ನೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಅರಬ್ ದೇಶಗಳಿಗೆ ಹೋಗ್ತಾನೆ. ಅಲ್ಲಿಂದ ಆತ ಸೀದಾ ಪಾಕಿಸ್ತಾನಕ್ಕೆ ಬರಬೇಕಿತ್ತು. ಹಾಗೂ ಬಂದು ಸೇನಾ ಮುಖ್ಯಸ್ಥನ ಸೇವಾ ವಿಸ್ತರಣೆಗೆ ಸಂಬಂಧಿಸಿದ ಆದೇಶ ಪತ್ರಕ್ಕೆ ಸಹಿ ಹಾಕಬೇಕಿತ್ತು. ಆದರೆ ಶಹಬಾಜ್ ಹಾಗೆ ಮಾಡಲಿಲ್ಲ. ಅರಬ್ ದೇಶಗಳಿಂದ ನೇರವಾಗಿ ಆತ ಲಂಡನ್ಗೆ ಹಾರಿಬಿಟ್ಟ. ಸ್ನೇಹಿತರೆ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಇದಾನಲ್ಲ, ಈತನ ಅಧಿಕಾರಾವಧಿ ಇದೇ ನವೆಂಬರ್ ತಿಂಗಳಿಗೆ ಮುಕ್ತಾಯಗೊಂಡಿದೆ. ಈ ನಡುವೆ ಪಾಕಿಸ್ತಾನದ ಸಂಸತ್ತು ಅಲ್ಲಿನ ಸಂವಿಧಾನಕ್ಕೆ 27ನೇ ತಿದ್ದುಪಡಿಯನ್ನು ತರೋದ್ರ ಮೂಲಕ ಸೇನಾ ಮುಖ್ಯಸ್ಥನನ್ನ CDF ಮಾಡೋ ನಿರ್ಧಾರವನ್ನು ಕೈಗೊಂಡಿದೆ. ನಮ್ಮಲ್ಲಿ CDS ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಇರೋ ಹಾಗೆ ಅಲ್ಲಿ CDF ಅನ್ನೋ ಹುದ್ದೆಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ ಹುದ್ದೆಗೆ ಮೊಟ್ಟ ಮೊದಲ ಬಾರಿಗೆ ಆಸಿಮ್ ಮುನೀರ್ ಮುಖ್ಯಸ್ಥ ಆಗೋದಕ್ಕೆ ಹೋಗ್ತಾ ಇದ್ದಾನೆ. ಸಂಸತ್ತಲ್ಲಿ ಬಗ್ಗೆ ಬಿಲ್ ಕೂಡ ಪಾಸ್ ಆಗಿದೆ. ಆದರೆ ಅದು ಜಾರಿ ಆಗಬೇಕು ಅಂದರೆ ಒಂದು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು, ಹಾಗೆ ಪ್ರಧಾನಿಯ ಸಹಿ ಕೂಡ ಆಗಬೇಕು. ಆದರೆ ಸಹಿ ಮಾಡೋದಕ್ಕೆ ಅಲ್ಲಿ ಈಗ ಪ್ರಧಾನಿನೇ ಇಲ್ಲ. ಆತ ಲಂಡನ್ಗೆ ಹೋಗಿ ಕೂತ್ಕೊಂಡಿದ್ದಾನೆ, ಅಲ್ಲಿಂದ ವಾಪಸ್ ಬರ್ತಾ ಇಲ್ಲ. ಹೀಗಾಗಿ ಪಾಕಿಸ್ತಾನದ ಸೇನೆ ಒಂಥರ ವಿಚಿತ್ರವಾದ ಅತಂತ್ರವನ್ನ ಅನುಭವಿಸೋ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಅಲ್ಲಿ CDF ಆಗಿ ಆಸಿಮ್ ಮುನೀರ್ ಅಧಿಕಾರವನ್ನ ವಹಿಸಿಕೊಂಡಿದ್ರೆ ಆತನ ನಂತರ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಯಾರಾಗಬೇಕು, ಅಲ್ಲಿ ನೌಕಾಪಡೆಯನ್ನ ಯಾರು ಮುನ್ನಡೆಸಬೇಕು, ವಾಯುಪಡೆಯನ್ನ ಯಾರು ಮುನ್ನಡೆಸಬೇಕು, ಈ ತರದ ಹಲವಾರು ಅತಿ ಮುಖ್ಯ ಹುದ್ದೆಗಳಿಗೆ ಹೊಸ ನೇಮಕಾತಿಗಳು ಕೂಡ ಆಗಬೇಕಾಗಿತ್ತು. ಆದರೆ ಅಲ್ಲಿ ಸೇನಾ ಮುಖ್ಯಸ್ಥ ಯಾರು ಅನ್ನೋದೇ ಈಗ ಗೊತ್ತಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ ಈ ಆಸಿಮ್ ಮುನೀರ್ CDF ಆಗಿ ಬಡ್ತಿ ಹೊಂದಿದ್ರೆ ಲೆಫ್ಟಿನೆಂಟ್ ಜನರಲ್ ನೌಮನ್ ಜಕಾರಿಯಾ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಾಗಿ ಅಧಿಕಾರವನ್ನು ಸ್ವೀಕರಿಸಬಹುದು ಅಂತ ಹೇಳಲಾಗ್ತಾ ಇತ್ತು. ಈಗ ಆ ಬಗ್ಗೆ ಕೂಡ ಸ್ಪಷ್ಟವಾದ ಚಿತ್ರಣ ಸಿಗ್ತಾ ಇಲ್ಲ. ಪಾಕಿಸ್ತಾನದ ಸೇನೆಗೆ ಹೊಸ ಬಂಕರ್ ಬಾಯ್ ಯಾರು ಬರ್ತಾನೆ ಅನ್ನೋ ಬಗ್ಗೆ ಇನ್ನೂ ಕುತೂಹಲಗಳು ಹಾಗೆ ಉಳ್ಕೊಂಡಿವೆ. ಹೀಗಾಗಿ ಅಲ್ಲೊಂದು ನಿರ್ವಾತ ಸ್ಥಿತಿಯನ್ನ ಪಾಕಿಸ್ತಾನದ ಸೇನೆ ತಲುಪುತ್ತಾ ಇದೆ. ಗೆಳೆಯರೆ, ಇಲ್ಲಿ ಶಹಬಾಜ್ ಶರೀಫ್ ಈ ಸಂದರ್ಭದಲ್ಲಿ ಲಂಡನ್ಗೆ ಹೋಗಿದ್ಯಾಕೆ? ಅಲ್ಲಿ ಮುನೀರ್ ತರ್ತಾ ಇರೋ ಒತ್ತಡವನ್ನು ಹೇಗೆ ನಿಭಾಯಿಸಬೇಕು ಅಂತ ಈ ಹಿಂದಿನ ಪ್ರಧಾನಿ ಹಾಗೂ ತನ್ನ ಅಣ್ಣ ನವಾಜ್ ಜೊತೆ ಚರ್ಚೆ ಮಾಡೋದಕ್ಕೆ ಈತ ಲಂಡನ್ಗೆ ಓಡಿ ಹೋಗಿದ್ದ, ಅಥವಾ ನಮ್ಮಿಬ್ಬರ ನಡುವೆ ಸಂಧಾನ ಮಾಡಿಸುವಂತ ತನ್ನ ಅನುಭವಿ ಅಣ್ಣನನ್ನು ಬಿಡೋದಕ್ಕೇನಾದರೂ ಹೋದ್ರಾ, ಅಥವಾ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಹೇಳ್ತಾರಲ್ಲ, ಹಾಗೆ ಸದ್ಯಕ್ಕೆ ತನ್ನ ಮೇಲೆ ತೂಗ್ತಾ ಇರೋ ಮುನೀರ್ ಅವಧಿ ವಿಸ್ತರಣೆ ಅನ್ನೋ ಖಡ್ಗದಿಂದ ತಪ್ಪಿಸ್ಕೊಳ್ಬಹುದು ಅಂತ ಶರೀಫ್ ಏನಾದರೂ ಭಾವಿಸಿದ್ರಾ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಈ ಬಾರಿ ಆಸಿಮ್ ಮುನೀರ್ CDF ಆಗಿಬಿಟ್ರೆ ಇನ್ನು 5 ವರ್ಷ ಆತನನ್ನು ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಪಾಕಿಸ್ತಾನ ಮುಂದಿನ 5 ವರ್ಷ ಆಸಿಮ್ ಮುನೀರ್ನ ಕೈಯಲ್ಲೇ ಇರುತ್ತೆ. ಆಫ್ಕೋರ್ಸ್ ಆಸಿಮ್ ಮುನೀರ್ ಅಲ್ಲಿವರೆಗೆ ಬದುಕಿದ್ರೆ ಆತ ಅಲ್ಲಿ ಸರ್ವಾಧಿಕಾರಿ ಆಗ್ತಾನೆ ಮತ್ತು ಅಲ್ಲಿನ ಚುನಾಯಿತ ಸರ್ಕಾರಗಳು ಎಲ್ಲ ರೀತಿಯಲ್ಲೂ ಅಧಿಕಾರವನ್ನು ಕಳ್ಕೋಬೇಕಾಗಿ ಬರುತ್ತೆ. ಈ ಶಹಬಾಜ್ ಕುರ್ಚಿ ಕೂಡ ಅಲ್ಲಿ ಉಳಿಯುತ್ತೆ ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ. ಯಾಕೆಂದ್ರೆ ಇಡೀ ಪಾಕಿಸ್ತಾನಕ್ಕೆ ತನ್ನ ಪ್ರಧಾನಿಯನ್ನ 5 ವರ್ಷಗಳ ಕಾಲ ಸತತವಾಗಿ ಕುರ್ಚಿ ಮೇಲೆ ಕೂಡಿಸಿದ ಇತಿಹಾಸನೇ ಇಲ್ಲ.
ಇವತ್ತಿನವರೆಗೆ ಅಲ್ಲಿ ಯಾವ ಸರ್ಕಾರವೂ 5 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿಲ್ಲ. ಹೀಗಾಗಿ ಶಹಬಾಜ್ ಕೂಡ ಆಸಿಮ್ ಮುನೀರ್ CDF ಆದ ಕೂಡಲೇ ಅಧಿಕಾರವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳಲ್ಲಿ ದಟ್ಟವಾಗಿ ಕಾಣ್ತಾ ಇವೆ. ಸೊ ಈಗ ಪ್ರಧಾನಿ ಪಾಕಿಸ್ತಾನದಲ್ಲಿಲ್ಲ, ಇಂಗ್ಲೆಂಡ್ ಸೇರ್ಕೊಂಡಿದ್ದಾನೆ. ಆತ ವಾಪಸ್ಸು ಬರ್ತಾ ಇಲ್ಲ, ಯಾವಾಗ ಬರ್ತಾನೆ ಅನ್ನೋದು ಗೊತ್ತಿಲ್ಲ. ಇನ್ನು ಸೇನಾ ಮುಖ್ಯಸ್ಥ ಅಲ್ಲಿದ್ದಾನೆ, ಆದರೆ ಆತನ ಆಡಳಿತಾವಧಿ ಮುಗಿದಿದೆಯಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ TTP ಹಾಗೂ ಬಲೂಚಿಸ್ತಾನಿ ಪಡೆಗಳು ಪಾಕಿಸ್ತಾನದ ಸೈನಿಕರನ್ನು ಚೆಂಡಾಡ್ತಾ ಇವೆ. ಇಲ್ಲಿ ಎಷ್ಟು ದಿನ ಶಹಬಾಜ್ ಲಂಡನ್ನಲ್ಲೇ ಕೂತ್ಕೊಳ್ಳೋದಕ್ಕೆ ಸಾಧ್ಯ? ವಾಪಸ್ಸು ಬರುವಷ್ಟರಲ್ಲಿ ಪಾಕಿಸ್ತಾನದಲ್ಲಿ ಸೇನಾ ದಂಗೆ ಏನಾದರೂ ಆಗೋಗುತ್ತಾ, ಅಥವಾ ಆಸಿಮ್ ಮುನೀರ್ನ ಆಸೆಗೇ ತಣ್ಣೀರು ಬೀಳುತ್ತಾ? ಮುನೀರ್ ಅಷ್ಟು ಸುಲಭವಾಗಿ ಆಟ ಬಿಟ್ಟುಕೊಡೋನಲ್ಲ. ಸೊ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಗೆಳೆಯರೆ. ಇದರ ಮಧ್ಯೆ ಪಾಕ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ಮಾನ ಕಳ್ಕೊಂಡಿದ್ದಾರೆ. ಶ್ರೀಲಂಕಾ ಪ್ರವಾಹ ಪೀಡಿತಗೊಂಡಿರೋದು ನಿಮಗೆ ಗೊತ್ತಿದೆ. ಭಾರತ ಶ್ರೀಲಂಕಾಗೆ ದೊಡ್ಡ ಮಟ್ಟದ ಸಹಾಯವನ್ನು ಕೂಡ ಮಾಡ್ತಾ ಇದೆ. ಈ ನಡುವೆ ಭಾರತದ ಮೇಲೆ ಗೂಬೆ ಕೂಡಿಸೋದಕ್ಕೆ ಪಾಕಿಸ್ತಾನ ನಾವು ಶ್ರೀಲಂಕಾಗೆ ಪರಿಹಾರ ಸಾಮಗ್ರಿಗಳನ್ನ ಕಳುಹಿಸಿಕೊಡಬೇಕು ಅಂತ ಅಂದುಕೊಂಡಿದ್ವಿ, ಆದ್ರೆ ಭಾರತ ನಮಗೆ ತನ್ನ ವಾಯು ಪ್ರದೇಶವನ್ನ ಬಿಟ್ಟುಕೊಡ್ತಾ ಇಲ್ಲ, ಹೀಗಾಗಿ ನಮ್ಮ ಪರಿಹಾರ ಸಾಮಗ್ರಿಗಳು ಶ್ರೀಲಂಕಾಗೆ ತಲುಪೋದು ವಿಳಂಬವಾಗ್ತಾ ಇದೆ ಅಂತ ಒಂದು ನಾಟಕನ ಶುರು ಮಾಡ್ತು. ಇದಾದ ಕೂಡಲೇ ಭಾರತ ಪಾಕಿಸ್ತಾನ ಶ್ರೀಲಂಕಾಗೆ ಪರಿಹಾರ ಸಾಮಗ್ರಿಗಳನ್ನು ತಗೊಂಡು ಹೋಗುತ್ತೆ ಅನ್ನೋದಾದ್ರೆ ನಾವು ಅವರಿಗೆ ವಾಯು ಪ್ರದೇಶವನ್ನು ಬಿಟ್ಟುಕೊಡ್ತೀವಿ ಅಂತ ಹೇಳ್ತು. ಪಾಕಿಸ್ತಾನದಿಂದ ಒಂದಷ್ಟು ಆಹಾರ ಪದಾರ್ಥಗಳು ಶ್ರೀಲಂಕಾಗೆ ಕೂಡ ಹೋದ್ವು. ಆದ್ರೆ ಹಾಗೆ ಪಾಕಿಸ್ತಾನ ಕಳುಹಿಸಿಕೊಟ್ಟ ಪರಿಹಾರ ಸಾಮಗ್ರಿಗಳಿವೆಯಲ್ಲ, ಅವುಗಳಲ್ಲಿ ಸಾಕಷ್ಟು ಪದಾರ್ಥಗಳ ಎಕ್ಸ್ಪೈರಿ ಡೇಟೇ ಮುಗಿದು ಹೋಗಿದೆ. 2024ರಲ್ಲೇ ಅವಧಿ ಮುಗಿದು ಕಸದ ತೊಟ್ಟಿಗೆ ಹಾಕಬೇಕಾದಂತಹ ಪದಾರ್ಥಗಳನ್ನ ಈ ಪಾಕಿಗಳು ಪಾಪ ಶ್ರೀಲಂಕಾಗೆ ಪರಿಹಾರದ ಹೆಸರಲ್ಲಿ ಕಳುಹಿಸಿಕೊಟ್ಟಿದ್ದಾರೆ. ಈಗ ಇವರ ಕಸಾನ ಎಸೆಯೋ ಕೆಲಸನ ಶ್ರೀಲಂಕಾ ಮಾಡಬೇಕಾಗಿದೆ. ಎಂಥೆಂಥ ಜನ ಇರ್ತಾರ್ರಿ. ಇದು ಗೆಳೆಯರೆ ಪಾಕಿಸ್ತಾನದ ಪ್ರಧಾನಿ ಪರಾರಿಯಾಗಿರುವುದು ಮತ್ತು ಅಧಿಕಾರ ಹಸ್ತಾಂತರ ಇಲ್ಲದೆ ಗೊಂದಲದಲ್ಲಿ ಬಿದ್ದಿರುವ ಮುನೀರ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.